ಏನೋ ಮಾಡ್ತಾ ಇದೀಯಾ ಅಕ್ಕ? ಸುಣ್ಣ ಬಾಯಿಗೆ ಹಾಕೊಳ್ಳೋದು ಏನು ಹೆಂಗೆ ಮಾಡ್ತಾ ಇರೋದು ಅದು? ಬಟ್ಟೆಗೆ ಸೋಸೋದು. ಸುಣ್ಕಲ್ ತಗೊಂಡು ಬಂದು ಬಿರಿ ಹಾಕೋದು. ಹಾಕಿ ಸುಣ್ಣ ಅರ್ವಿ ಒಳಕ್ಕೆ ಹಾಕ ಸುಣ್ಣ ಸೊರೆ ಕೊಯ್ಯೋದು. ಒಯ್ದ್ಬಿಟ್ಟು ಏನೇನು ಹಾಕಿರ್ತೀಯ ಅದಕ್ಕೆ? ಏನು ಇದಕ್ಕೆ ಅದೇ ಅಕ್ಕಿ, ಹುಣಸೆಹಣ್ಣು, ಒಂದಿಷ್ಟು ಬೆಲ್ಲ ಹಾಕೋದು, ಸೋಸೋದು. ಅಂದ್ರೆ ಇದಕ್ಕೆ ಹಾಕ್ಬಿಟ್ಟು ಒಂದಿನ ಆಗ್ಬೇಕಾ? ಇಲ್ಲ, ಆಗ ಬಿರಿ ಹಾಕೋದು, ಹಿಂಗೆ ಸೋಸೋದು. ಇದ್ರ ಕೊಯ್ದ್ರೆ ಗಟ್ಟಿ ಬರ್ತೈತೆ, ತಕೊಂಡ್ ಹಾಕ್ಯಾಡ ಎಲೆ ಅಡಿಕೆ. ಈಗ ಕೇಬಲ್ ಫೀಸ್ ಕೊಡು. ಬರೀ 100 ರೂಪಾಯಿನ ಇರೋದೀಗ? ಸರಿ ಆಯ್ತು. ಮಿಕ್ಕಿದ್ದು ಯಾವಾಗ ಕೊಡ್ತೀರಾ? ಬಟ್ವಾಡಿ ಕೊಡ್ತೀವಿ. ಸರಿ ನಮ್ಮ ಆಯ್ತು. ಇದಕ್ಕೆ ಇವಾಗ ಹುಣಸೆಹಣ್ಣು ಬೆಲ್ಲ ಎಲ್ಲ ಹಾಕಿದ್ಯಾ? ಎಲ್ಲ ಹಾಕಿದೆ. ಹುಣಸೆಹಣ್ಣು ಬೆಲ್ಲ ಸ್ವಲ್ಪ ಅಕ್ಕಿ ಹಾಕಿ ಸೋಸೋದು. ಸರಿ ಸರಿ. ಸೋರ್ ಕೊಯ್ಯೋದು. ಈಗ ತಳದಲ್ಲಿ ಐತಲ್ಲ ಅದನ್ನ ಅದ್ರೊಳಗೆ ಕೊಯ್ಯೋದು. ಇವಾಗ ಈಗ ಇದು ಅದನ್ನ ಒಯ್ಯೋದು. ರಸ ಎದ್ರ ಕೊಯ್ಯೋದು. ಅವಾಗ ಗಟ್ಟಿ ಆಗುತ್ತೆ. ಸರಿನಪ್ಪ ಆಯ್ತು. ಚೆನ್ನಾಗಿ ಅಡಿಕೆಲೆ ಹಾಕೋದ್ರಿಂದನೂ ಕ್ಯಾಲ್ಸಿಯಂ ಬರ್ತೈತಿ, ಕ್ಯಾಲ್ಸಿಯಂ ಸಿಗ್ತೈತಿ. ಒಳ್ಳೇದು. ಅಂದರೆ ಯಾವುದೇ ಆಗಲಿ ಜಾಸ್ತಿ ಹಾಕೋಬಾರ್ದು, ಒಳ್ಳೇದು. ಸರಿನಾ? ಹೆಂಗೋ ನೀನೇ ಸುಣ್ಣ ರೆಡಿ ಮಾಡ್ಕೊತಾ ಇದೀಯ. ಅಂಗಡಿ ಸುಣ್ಣ ಹಾಕೊಳೋದು ಯಾಕೆ ಅಂತನಾ? ಪಟ್ನ ಸುಣ್ಣ ಹಾಕೋಣಲ್ಲ, ಬಾಯಿ ಬೇಯ್ತೈತಿ, ತಿರ್ಗಾ ನ್ಯಾಲ್ಗೆಲ್ಲ ಸುಟ್ಟೋಗ್ತೈತಿ. ತಂದು ಸುಣ್ಕಲ್ ತರೋದು. ಜಾಸ್ತಿ ದಿನ ಬಾಳ್ಕೆನೂ ಬರುತ್ತೆ. ಬರ್ತೈತಿ. ಇನ್ನೇನು 2 ತಿಂಗಳು 3 ತಿಂಗಳು ಇಟ್ಕೊಂಡಂಗೆ ನಾವ್ ಹೆಂಗ್ ಬಳಸ್ತೀವಿ ಹಂಗೆ. ಅದು ಯಾವಾಗ ಕೈ ಹಾಕ್ಬಾರ್ದು. ಚಮಚದಾಗ ತಕೊಂಡು ಸುಣ್ಗಾಯಿ ಡಬ್ಬಕ್ಕೆ ಆ ಡಬ್ಬಗಳಕ್ಕೆ ಇಟ್ಕೊಬೇಕು. ಡಬ್ಬ ಚಿಕ್ಕದ್ರ ಹಾಕೊಬೇಕು. ಸರಿ ಆಯ್ತಪ್ಪ.